ಇಂಜನ್ ಓವರ್ ಹೀಟಿಂಗ್ ಪ್ರಾಬ್ಲಮ್ಗೆ ಇಲ್ಲಿದೆ ಸೊಲ್ಯೂಷನ್. ನಮಸ್ಕಾರಿಪ್ಪ ನಮ್ಮ ಕರ್ನಾಟಕ ಮಂದಿಗೆ. ನಾನು ನಿಮ್ಮ ಬ್ರದರ್ ಮೆಕ್ಯಾನಿಕ್ ಮಂಜೂರಿ. ಇವತ್ತಿನ ಲಾಕ್ ಚಲೋ ಮಾಡ್ಬಿಡ್ನ ಅಂತ ಬರ್ರಿ. ಒಂದು HMT ಟ್ರ್ಯಾಕ್ಟರ್ ರೇಡಿಯೇಟರ್ ಬಿಚ್ಚಿ ಕೊಡ್ತೈತ್ರಿ. ರೇಡಿಯೇಟರ್ ಅಂತೂ ಬಿಚ್ಚಿ ಕೊಟ್ಟಬಿಟ್ಟೆ ನೋಡ್ರಿ. ರೇಡಿಯೇಟರ್ ಅಂತೂ ಫುಲ್ ಡ್ಯಾಮೇಜ್ ಐತ್ರಿ. ಇದನ್ನ ಚೇಂಜ್ ಮಾಡಿಬಿಡೋಣಂತ್ರಿ. ಹೊಸ ರೇಡಿಯೇಟರ್ ಅಂತೂ ತರಿಸ್ಬಿಟ್ಟೆವ್ ನೋಡ್ರಿ. ಮೊದ್ಲ ತಾಮ್ರದ ರೇಡಿಯೇಟರ್ ಇತ್ರಿ. ಈ ಸಲ ಅಲ್ಯೂಮಿನಿಯಂ ಟೈಪ್ ತರ್ಸೇವ್ರಿ. ಇದಕ್ಕೆ ಒಂದ್ ಸ್ವಲ್ಪ ಏನಾರು ಬಡವ್ರು ಒಟ್ಟ ನೀರ್ ಲೀಕೇಜ್ ಆಗುದಿಲ್ರಿ. ಅದಕ್ಕಾದ್ರ ಒಂದ್ ಸ್ವಲ್ಪ ಬಡಿತಂದ್ರ ನೀರ್ ಲೀಕೇಜ್ ಆಗ ಚಲೋ ಆಗ್ಬಿಡ್ತೈತ್ ನೋಡ್ರಿ. ಹೊಸ ರೇಡಿಯೇಟರ್ ಅಂತೂ ಫಿಟ್ ಆಗ್ಬಿಟ್ಟೈತ್ ನೋಡ್ರಿ. ನೀರ್ ಹಾಕಿ ಚೆಕ್ ಮಾಡತ್ತೇನ್ರಿ. ನೀರ್ ಹಾಕೇನ್ರಿ ಒಟ್ಟ ಎಲ್ಲಿ ಲೀಕೇಜ್ ಇಲ್ರಿ. ಕೂಲೆಂಟ್ ಒಂದ್ ಹಾಕ್ಯಾಸ ಚಲೋ ಮಾಡ್ಬಿಡೋಣಂತ್ರಿ. ಕೂಲೆಂಟ್ ನೀರ್ ಒಂದ್ ಮಿಕ್ಸ್ ಮಾಡಿ ಹಾಕಕ್ ಚಲೋ ಮಾಡ್ಬಿಟ್ಟೆ ನೋಡ್ರಿ. ಕೂಲೆಂಟ್ ನೀರು ಹಾಕೇನ್ರಿ. ಇಂಜನ್ ಚಲೋ ಮಾಡಿ ಚೆಕ್ ಮಾಡೈತೆ ನೋಡ್ರಿ. ಈ ಗಾಡಿ ಕೆಲಸ ಅಂತೂ ಫುಲ್ ಓಕೆ ಆದಂಗ ಆತ್ ನೋಡ್ರಿ. ಇನ್ನೊಂದ್ HMT ಟ್ರ್ಯಾಕ್ಟರ್ ಬಂದೈತ್ರಿ. ಇದು ಹೈಡ್ರಾಲಿಕ್ ಪ್ಯಾಕಿಂಗ್ ಕಟ್ ಆಗಿ ಹೊರಗ ಬಂದ್ಬಿಟ್ಟೈತ್ ನೋಡ್ರಿ. ಹೈಡ್ರಾಲಿಕ್ ಪ್ಯಾಕಿಂಗ್ ಒಂದ್ ಐತ್ರಿ. ಇಂಜನ್ ಆಯಿಲ್ ಚೇಂಜ್ ಒಂದ್ ಮಾಡೋದೈತ್ರಿ. ಚಂಬರ್ ಪ್ಯಾಕಿಂಗ್ ನೋಡ್ರಿ ಹೆಂಗ್ ಕಟ್ ಆಗ್ಬಿಟ್ಟೈತ್ರಿ. ಹೈಡ್ರಾಲಿಕ್ ಅಂತೂ ತಳಗಿಸ್ಬಿಟ್ಟೆ ನೋಡ್ರಿ. ಪ್ಯಾಕಿಂಗ್ ಹೆಂಗ್ ಚಂಬರ್ ಅಂತೂ ಫುಲ್ ರೆಡಿ ಆಗ್ಬಿಟ್ಟೈತ್ ನೋಡ್ರಿ. ಪ್ಯಾಕಿಂಗ್ ಹಚ್ಚಿ ಫಿಟ್ ಮಾಡೋದು ಒಂದ ನೋಡ್ರಿ. ಇಂಜನ್ ಆಯಿಲ್ ತರಿಸ್ಬಿಟ್ಟೆ ನೋಡ್ರಿ. ಆಯಿಲ್ ಫಿಲ್ಟರ್ ಎಲ್ಲಾ ಬಂದಾರ ಫಿಟ್ ಮಾಡಕ್ ಚಲೋ ಮಾಡ್ಬಿಡೋಣ ಬರ್ರಿ. ಇದು ರಾಮ್ ಸಿಲನ್ ಪಿಸ್ಟನ್ ಆಯಿಲ್ ಸಿಲ್ ಒಂದ್ ಎರಡು ಹೋಗಿದ್ರೆ ಅವನ್ನ ಹಾಕಿ ರೆಡಿ ಮಾಡಿಬಿಟ್ಟೆ ನೋಡ್ರಿ. ಚಂಬರ್ನು ಫಿಟ್ ಆಗ್ಬಿಟ್ಟೈತ್ರಿ. ಹೈಡ್ರಾಲಿಕ್ನು ಹೇರ್ ಬಿಟ್ಟೆ ನೋಡ್ರಿ. ಇಂಜನ್ ಚಲೋ ಮಾಡಿ ಚೆಕ್ ಮಾಡತ್ತೆ ನೋಡ್ರಿ. ಈ ಗಾಡಿ ಕೆಲಸ ಅಂತೂ ಫುಲ್ ಓಕೆ ಆದಂಗ ಆತ್ ನೋಡ್ರಿ. ಹೈಡ್ರಾಲಿಕ್ ಚೆಕ್ ಮಾಡತ್ತೆ ನೋಡ್ರಿ. ಹೈಡ್ರಾಲಿಕ್ನು ಓಕೆ ಆಗ್ಬಿಟ್ಟೈತ್ ನೋಡ್ರಿ. ಲಾಗ್ ಇಷ್ಟ ಲೈಕ್ ಏನ್ ಫಾಲೋ ಮಾಡ್ರಿ. ಆದಷ್ಟು ಶೇರ್ ಮಾಡ್ರಿ. ನೆಕ್ಸ್ಟ್ ಲಾಗ್ ಸಿಗೋಣ. ಲಗನ ಫಾಲೋ ಬಟನ್ ಒಂದು ಹೊಡೆದು ಬಿಡ್ರಿ ಮತ್ತೆ.